ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹೇಗೆ ಅನ್ಯಾಯ ಮಾಡ್ತಾ ಇದೆ ಹಣ ಬಿಡುಗಡೆಯಲ್ಲಿ ಅನ್ನುವಂಥದ್ದನ್ನ ಈಗ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ಮೂಲಕವಾಗಿ ಆರೋಪವನ್ನ ಮಾಡ್ತಾ ಇದ್ರು. ರಾಜ್ಯಕ್ಕೆ ಒಟ್ಟು 1,87,867 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ದಾಖಲೆಯನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಜಿಎಸ್ಟಿಯಿಂದ 59,574 ಕೋಟಿ ನಷ್ಟ ಆಗಿದೆ. 15ನೇ ಹಣಕಾಸು ಆಯೋಗದ ಪ್ರಕಾರ 62,098 ಕೋಟಿ ನಷ್ಟ ಆಗಿದೆ. ಸೆಸ್ ಮತ್ತು ಸರ್ಚಾರ್ಜ್ಗಳಿಂದ 55,000 ಕೋಟಿ ನಷ್ಟ ಆಗಿದೆ. 15ನೇ ಹಣಕಾಸು ಆಯೋಗದ ವಿಶೇಷ ಅನುದಾನದ ಹಂಚಿಕೆಯಲ್ಲಿ 11,495 ಕೋಟಿ ನಷ್ಟ ಆಗಿದೆ. ಸೊ ಹಾಗಾಗಿ ಈಗ ರಾಜ್ಯಕ್ಕೆ ಬಹುದೊಡ್ಡ ನಷ್ಟವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಈ ಮೂಲಕವಾಗಿ 1,87,867 ಕೋಟಿ ನಷ್ಟ ಆಗಿದೆ ಅನ್ನುವಂಥ ಆರೋಪವನ್ನ ಈಗ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಆರೋಪ ಮಾಡಿದ್ದಾರೆ. ಆಮೇಲೆ ಡೆವಲ್ಯೂಷನ್ ನಲ್ಲಿ ಸುಮಾರು 4,000 ಚಿಲ್ಲರೆ ಕೋಟಿ ಜಾಸ್ತಿ ಆಯಿತು. 19-20ರಲ್ಲಿ 27,86,349 ಕೋಟಿ ಇತ್ತು. ನಮಗೆ ಬಂದಿದ್ದದ್ದು 19-20ರಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ 39,806 ಕೋಟಿ, 39,806 ಕೋಟಿ. ಗ್ರಾಂಟ್ಸ್ ಬಂದಿದ್ದದ್ದು 15,008 ಕೋಟಿ. ಒಟ್ಟು 54,814 ಕೋಟಿ ಬಂದಿತ್ತು. 54,814 ಕೋಟಿ ಬಂದಿತ್ತು. ಈ ವರ್ಷ ಅಂದ್ರೆ 23-24ನೇ ವರ್ಷ ಬಜೆಟ್ ಗಾತ್ರ 45,46,000 ಕೋಟಿ. ಸಾರಿ 45,03,097 ಕೋಟಿ. 45,03,097 ಕೋಟಿ. ನಮಗೆ ಬರ್ತಾ ಇರ್ತಕ್ಕಂಥದ್ದು 37,252 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ, 13,005 ಕೋಟಿ ಗ್ರಾಂಟ್ಸ್ ನಲ್ಲಿ, ಒಟ್ಟು 50,257 ಕೋಟಿ ಅಂತಂದ್ರೆ 18-19ರಲ್ಲಿ 24,042,000 ಕೋಟಿ ಗಾತ್ರ ಇದ್ದಾಗ 51,157 ಕೋಟಿ ಬಂತು. ಈಗ 45,03,000 ಕೋಟಿ ಇರುವಾಗ ಬರೀ 50,257 ಕೋಟಿ ಬರ್ತದೆ. ಆಮೇಲೆ ಡೆವಲ್ಯೂಷನ್ ಎಷ್ಟಾಗುತ್ತದೆ ಅಂತಂದ್ರೆ 2.2 ಇಂದ 17-18ರಲ್ಲಿ 2.2 ಇದ್ದದ್ದು ನಮ್ಮ ಡೆವಲ್ಯೂಷನ್ ಮತ್ತೆ ಗ್ರಾಂಟ್ಸ್. 24-25ಕ್ಕೆ 1.23 ಇಳಿತದೆ. 1.23 ಕಡಿಮೆ ಐತೆ ಜಾಸ್ತಿ ಆಯ್ತು? ಕಡಿಮೆ. ಮತ್ತೆ ಇವ್ರು ಜಾಸ್ತಿ ಆಗದೆ ಅಂತ ಅವ್ರ ಲೆಕ್ಕ ಹೆಂಗೆ? ಲೆಕ್ಕ ಇದು ಒಂದೇ ಲೆಕ್ಕ, ಬೇರೆ ಬೇರೆ ಇರಲ್ಲ, ಒಂದೇ ಲೆಕ್ಕ. ಸುಳ್ಳು ಹೇಳ್ತಾವ್ರೆ ಅಂತ ಹೇಳ್ಬೇಕು, ಕರೆಕ್ಟ್ ಆಗಿ ಸುಳ್ಳು ಹೇಳ್ತಾ ಇದ್ದಾರೆ, ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಇವೆಲ್ಲ ಅವರೇ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಗಳ ಮೇಲೆ ಹೇಳ್ತಾ ಇರಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಗಳ ಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆಲ್ಮೋಸ್ಟ್ ಈ ವರ್ಷದ ಬಜೆಟ್ ನೋಡಿದ್ರೆ 18-19ರಲ್ಲಿ ಇದ್ದಕ್ಕಿಂತ ಡಬಲ್ ಆಗಿದೆ. ನಮ್ಮ ತೆರಿಗೆ ಎಷ್ಟಾಗಬೇಕಾಗಿತ್ತು? ನಮ್ದು ಡಬಲ್ ಆಗಬೇಕಾಗಿತ್ತಲ್ಲ. ಬಟ್ 50,257 ಕೋಟಿ ಅಷ್ಟು ನಿಂತ್ಕೊಬೋದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು.
ಗೊತ್ತಾಯ್ತಲ್ಲ. 2017-18ರಲ್ಲಿ 21,46,735 ಕೋಟಿ ಇತ್ತು. ಆಗ 48,000 ಕೋಟಿ ಬರ್ತಿತ್ತು. ಆಮೇಲೆ 24,42,000 ರೂಪಾಯಿದಾಗ 51,157 ಕೋಟಿ ಬರ್ತಿತ್ತು. ಈಗ 47,000 ಕೋಟಿ ಆಗಿದೆ ಬಜೆಟ್ ಗಾತ್ರ. ಆದರೆ ನಮಗೆ 50,000 ಕೋಟಿ ಚಿಲ್ಲರೆ ಆಗಿದೆ, 53,000-54,000 ಕೋಟಿ. ಅಂದ್ರೆ ಬಜೆಟ್ ಗಾತ್ರ ಜಾಸ್ತಿ ಆದಷ್ಟು ನಮ್ಮ ಡೆವಲ್ಯೂಷನ್ ಜಾಸ್ತಿ ಆಗಬೇಕಾಗಿತ್ತು, ಗ್ರಾಂಟ್ಸು ಜಾಸ್ತಿ ಆಗಬೇಕಾಗಿತ್ತು. ಡಬಲ್ ಮಾಡೋದ್ರ ಬದಲು ಅಷ್ಟೇ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟದೆ. ಗೊತ್ತಾಯ್ತಲ್ಲ. ಆಮೇಲೆ ಈ ಸೆಸ್ಸು ಸರ್ಚಾರ್ಜು ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೆಸ್ಸು ಮತ್ತು ಸರ್ಚಾರ್ಜ್ ಅನ್ನ ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ರಾಜ್ಯಗಳಿಗೆ ಪಾಲ್ ಕೊಡಲ್ಲ. ಯಾವುದರಲ್ಲಿ? ಸೆಸ್, ಸರ್ಚಾರ್ಜ್, ಇದನ್ನ ಕೇಂದ್ರ ಸರ್ಕಾರನೇ ಇಟ್ಕೊಂಡ್ಬಿಡ್ತದೆ. ಸೆಸ್ಸು ಸರ್ಚಾರ್ಜ್ ಕೊಡೋರು ಯಾರು? ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ನಾವೇ. ನಮಗೂ ಕೊಡ್ಬೇಕಲ್ಲ ಪಾಲು, ಕೊಡಲ್ಲ. ಅವರೇ ಇಟ್ಕೊಂಡ್ಬಿಡ್ತಾರೆ ಎಲ್ಲ. ಅವರೇ ಎಲ್ಲ ಇಟ್ಕೊಂಡ್ಬಿಡ್ತಾರೆ. ಸೊ ನಾವು ಅದಕ್ಕೆ ಈಗ 16ನೇ ಫೈನಾನ್ಸ್ ಕಮಿಷನ್ ಮುಂದ್ಗಡೆ ಇದನ್ನ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ ಮಾಡ್ತೀವಿ. ಸೆಸ್ಸು ಮತ್ತು ಸರ್ಚಾರ್ಜ್ ಅನ್ನು ಪಾಲ್ ಕೊಡಬೇಕು ನಮಗೆ ರಾಜ್ಯಕ್ಕೆ. ಕರ್ನಾಟಕದಿಂದ ಶೇಖರಣೆ ಆಗೋದು ಅದು. ಸೆಸ್ ಮತ್ತೆ ಸರ್ಚಾರ್ಜು ಕರ್ನಾಟಕದಿಂದ ಶೇಖರಣೆ ಆಗೋದು. ಅದರಲ್ಲಿ ಪಾಲಿಲ್ಲ ನಮಗೆ. ಆಮೇಲೆ 1% ಡಿಫೆನ್ಸ್ಗೆ ಅಂತ ಇಟ್ಕೊತಾರೆ ಕೊಟ್ಟ ದುಡ್ಡಿನಲ್ಲಿ. 1% ಡಿಫೆನ್ಸ್ಗೆ ಅಂತ ಇಟ್ಕೊಂಡ್ಬಿಡ್ತಾರೆ. ಕೊಟ್ಟ ಈ ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡ್ತದಲ್ಲ, ಅದರಲ್ಲಿ 1% ಡಿಫೆನ್ಸ್ಗೆ ಅಂತ ಇಟ್ಕೊಂಡ್ಬಿಡ್ತಾರೆ. ಅದರಲ್ಲೂ ಕೂತ ಬೀಳ್ತು. ಒಟ್ಟು ಕರ್ನಾಟಕದಿಂದ ಸುಮಾರು 1,87,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ. 1,87,000 ಕೋಟಿ ರೂಪಾಯಿ ನಮಗೆ ಬರಬೇಕಾಗಿದ್ದದ್ದು ಬರಲಿಲ್ಲ. ಇಷ್ಟೊಂದು ದೊಡ್ಡ ಗಾತ್ರದ ಹಣ ನಮಗೆ ನಷ್ಟ ಆಯಿತು. 14ನೇ ಫೈನಾನ್ಸ್ ಆದ್ಮೇಲೆ 15ನೇ ಫೈನಾನ್ಸ್ ನಲ್ಲಿ ನಮಗೆ ಇಷ್ಟೆಲ್ಲ 5 ವರ್ಷದಲ್ಲಿ ಇಷ್ಟೆಲ್ಲ ನಷ್ಟ ಆಗಿದೆ. 1,87,000 ಕೋಟಿ. ಆಮೇಲೆ ಎಲ್ಲೂ ಸೇರಿ ಇದು ನಮಗೆ ಡೆವಲ್ಯೂಷನ್ನು, ನಮಗೆ ಡೈರೆಕ್ಟ್ ಟ್ಯಾಕ್ಸು ನಮ್ಮ ರಾಜ್ಯದಿಂದ 2,40,000 ಕೋಟಿ ಹೋಗುತ್ತೆ. ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು ಇವೆಲ್ಲ ಸೇರಿ 2,40,000 ಕೋಟಿ ಆಗುತ್ತೆ. ಆಮೇಲೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರವನ್ನ ಆರೋಪ ಮಾಡಿ ಮಾತನಾಡ್ತಾ ಇದ್ದಿದ್ದು. ಅದರಲ್ಲಿ 2 ರೀತಿಯಲ್ಲಿ ಹೇಳ್ತಾ ಇದ್ರೆ, 14ನೇ ಹಣಕಾಸು ಆಯೋಗದಲ್ಲಿ ಎಷ್ಟು ಬರಬೇಕಾಗಿತ್ತು ಅದರ ಪ್ರಕಾರ ಬರೋದಾಗಿದ್ದಿದ್ರೆ, ಆಮೇಲೆ 15ನೇ ಹಣಕಾಸು ಆಯೋಗದಲ್ಲಿ ಯಾವ ರೀತಿಯಾಗಿ ಬರ್ತಾ ಇದೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಇದು ಹೇಗೆ ಚರ್ಚೆಗೆ ಎಡೆ ಮಾಡಿಕೊಡುತ್ತೆ ಅಂತೇಳಿ.